ಸೊ ನಾನು ಸ್ಟ್ರಾಂಗ್ ಇನ್ಫ್ಲುಯೆನ್ಸ್ ಇತ್ತು ಲೆಫ್ಟ್ದು ನನಗೆ. ಅದನ್ನು ಆಗಿಂದ ನಾನು ಆ ಬಿಲೀಫನ್ನು ನಾನು ಕಾಪಾಡ್ಕೊಂಡು ಬಂದಿದ್ದೀನಿ. ನನಗೆ ಈಗಲೂ ತುಂಬ ಸ್ಟ್ರಾಂಗ್ ಆಗಿರೋ ಲೆಫ್ಟ್ ಐಡಿಯಾಲಜಿ ಇದೆ. ನಂಗೆ ಅಂದರೆ ಅದನ್ನ ಹೇಳ್ಕೊಳ್ಳೋಕ್ಕೆ ಭಯ ಇದೆ ಇವಾಗ. ಯಾಕಂದರೆ ಎರಡು ಕಡೆಯಿಂದನೂ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ. ಫಸ್ಟ್ಲಿ ಏನು ಸರ್ ಲೆಫ್ಟ್ ಐಡಿಯಾಲಜಿ ಅಂದರೆ ನಿಮ್ಮ ಪ್ರಕಾರ, ಅಥವಾ ನಿಮಗೆ ಅರ್ಥ ಆಗಿರೋದು? ನೋಡಿ, ಅದಕ್ಕೆ ಅದು ಒರಿಜಿನಲ್ ಐಡಿಯಾ ಯುರೋಪಿಯನ್ ಕಾನ್ಸೆಪ್ಟು. ಅಂದರೆ ಒಂದು ಲೇಬರ್ ಸೈಡ್ ಲೆಫ್ಟ್ ಸೈಡಲ್ಲಿ ಕೂತ್ಕೊಳ್ಳೋರು, ಒಂದು ಕನ್ಸರ್ವೇಟಿವ್ ಸೈಡ್ ಅವರು ರೈಟ್ ಸೈಡಲ್ಲಿ ಕೂತ್ಕೊಳ್ಳೋರು. ಅದು ಕನ್ವೆನ್ಷನಲಿ ಈ ಕನ್ಸರ್ವೇಟಿವ್ಸೇ ಗೆಲ್ಲೋ ಥರದ್ದಿರೋದು ಇದ್ದಿದ್ದರಿಂದ, ಅದು ಲೇಬರ್ ಸೈಡೇ ಗೆಲ್ಲೋ ಥರದ್ದೇನೋ ಇದ್ದಿದ್ದರಿಂದ ಹಂಗೆ ಮರ್ತೋಗಿದೆ. ಅದು ಒಂದು ಸೈಡನ್ನು, ರೂಲಿಂಗ್ ಸೈಡನ್ನು ಲೆಫ್ಟು ಆ ಥರದ್ದು ಅಲ್ಲ, ಫರ್ಗೆಟ್ ರೂಲಿಂಗ್ ಸೈಡು. ಎನಿವೇ, ಒಂದು ಲೇಬರ್ ಸೈಡ್ ಒಂದು ಕಡೆ ಕೂತ್ಕೊಳ್ಳೋರು, ಮತ್ತು ಕನ್ಸರ್ವೇಟಿವ್ ಸೈಡು. ಕನ್ಸರ್ವೇಟಿವ್ ಅಂದರೆ ರಿಲಿಜನ್ ಪರ ಇರೋರು, ಕ್ಯಾಪಿಟಲಿಸಮ್ ಪರ ಇರೋರು, ಕ್ಯಾಪಿಟಲ್ ಪರ ಇರೋರು, ಮತ್ತು ಇನ್ನು ಕೆಲವರು ಲೇಬರ್ ಅಂದರೆ ಶ್ರಮಿಕ ಅವ್ರ ಕಡೆ ಇದ್ದವರು, ಅದು ಲೇಬರ್ ಸೈಡು. ಲೇಬರ್ ಅಂದರೆ ಅದೇ ಆ ಸೈಡ್ ಇದ್ದವರು, ಅವರು ಒಂದು ಸೈಡು. ಅದು ಲೆಫ್ಟು ರೈಟ್ ಅಂತ ಇದ್ದಿದ್ದು ಯುರೋಪಲ್ಲಿ. ಅದು ಇವೆಂಚುಲಿ ಕಮ್ಯುನಿಸ್ಟ್ ಅಪ್ಲೈ ಆಯ್ತಲ್ವ. ಕಮ್ಯುನಿಸಮ್ ವಾಸ್ ಎ ಪ್ರೊಲಿಟೇರಿಯನ್ ಲೋವರ್ ಕ್ಲಾಸ್ ವರ್ಕರ್ ರೆವಲ್ಯೂಷನ್. ಅದನ್ನು ಲೆಫ್ಟ್ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಅದು ವಾಡಿಕೆ ಆಯ್ತು. ಅದು ರೆಬೆಲ್ಸ್ ಅಂದರೆ ಎಸ್ಟಾಬ್ಲಿಷ್ ವಿರುದ್ಧ ರೆಬೆಲ್ ಆಗೋದಲ್ವಾ. ಅಂದರೆ ಯಾರು ಹಿಡಿತದಲ್ಲಿ ಇದೆಯೋ, ವೆಸ್ಟರ್ನ್ ಇಂಟ್ರೆಸ್ಟ್ ಯಾರು ಇರ್ತಾರೋ ಆ ವೆಸ್ಟರ್ನ್ ಇಂಟ್ರೆಸ್ಟ್ನ ಒಡೆದು ತರಬೇಕು, ಈ ಥರದ್ದು ಇದ್ದಿದ್ದು. ಅದು ಲೆಫ್ಟ್ ಅಂತ ಇತ್ತು. ಅದು ದಟ್ ವಾಸ್ ಇಟ್ಸ್ ಒರಿಜಿನಲ್ ಐಡಿಯಾ. ಮತ್ತು ಕಮ್ಯುನಿಸಮ್ ನೇರ ರಿಲಿಜನನ್ನು ನಂಬ್ತಾನೆ ಇರಲಿಲ್ಲ. ಚರ್ಚನ್ನೆಲ್ಲ ಬ್ಯಾನ್ ಮಾಡಿದ್ರು ಅವರು. ಆ ಥರ ಸ್ಟ್ರಾಂಗ್ ಇದ್ದರು. ಸೊ ಲೆಫ್ಟ್ ಅಂದರೆ ರ್ಯಾಷನಲ್ಲು. ಈ ಐಡೆಂಟಿಟಿ ಪಾಲಿಟಿಕ್ಸನ್ನು ಒಪ್ತಾ ಇರಲಿಲ್ಲ ಅವರು. ಇದು ತುಂಬ ಸ್ಪಷ್ಟವಾಗಿ ಅವರ ವಿಚಾರ ಹೇಳಬೇಕು ಅಂತಂದರೆ ಕೋರ್ ಇಷ್ಟೇ. ಅದು ನೋಡಿ, ಸಂಪನ್ಮೂಲಗಳು ಇರ್ತವೆ ಜಗತ್ತಲ್ಲಿ. ಶ್ರಮದಿಂದ, ಬೌದ್ಧಿಕ ಅಥವಾ ಇದು ದೈಹಿಕ ಚಿಂತನೆ, ಶ್ರಮದಿಂದ ನೀವು ಇರುವ ಸಂಪನ್ಮೂಲಗಳನ್ನು, ಅದಕ್ಕೆ ವ್ಯಾಲ್ಯೂ ಅಡಿಷನ್ ಅಂತ ಕೊಡ್ತೇವೆ, ಅದಕ್ಕೆ ಮೌಲ್ಯವನ್ನು ಅದರಲ್ಲಿ ತುಂಬಿ, ಮೌಲ್ಯದಿಂದ ಅದರ ವರ್ಧನೆ ಆಗಿ, ಮೌಲ್ಯವರ್ಧನೆ ಆಗಿ, ಅದಕ್ಕೆ ಅಂದರೆ ವ್ಯಾಲ್ಯೂ ಅಡಿಷನ್ ಆಗಿ ಅದು ಪ್ರೊಡಕ್ಷನ್ ಆಗುತ್ತೆ, ಉತ್ಪತ್ತಿ ಆಗುತ್ತೆ. ಶ್ರಮದಿಂದ ಉತ್ಪತ್ತಿ ಆಗುತ್ತೆ. ಆ ಶ್ರಮದಿಂದ ಉತ್ಪತ್ತಿ ಆದದ್ದನ್ನು ಎಲ್ಲರೂ ಬಳಸ್ಕೊಳ್ಳೋದಕ್ಕೆ ಆಗಬೇಕು. ಎಲ್ಲರ ಬದುಕು ಚೆನ್ನಾಗಾಗತ್ತೆ. ಆದರೆ ಯಾರು ಹಣದಿಂದಲೇ ಶ್ರಮವನ್ನು ಅವ್ರು ತಾವೇ ಸ್ವತಃ ಶ್ರಮ ವಹಿಸದೆ ಕೇವಲ ಹಣದಿಂದ ಜನನ್ನ ಇಟ್ಟುಕೊಂಡು ಅವರ ಶ್ರಮದ ಫಲವನ್ನು ಅವರು ಪಡೆಯೋದು ತಪ್ಪು. ಇದು ಎಲ್ಲರಿಗೂ ಸೇರಬೇಕು. ಯಾರು ಶ್ರಮಿಕರು ಇರ್ತಾರೋ ಅವರಲ್ಲಿ ಹಂಚಿ ಹೋಗ್ಬೇಕಿದು. ಜಸ್ಟ್ ಲೈಕ್ ಆ ಜಮೀನ್ದಾರರು ಮತ್ತೆ ಅದ್ರದ್ದು ಅದಕ್ಕೆ ಉಳುವವನಿಗೆ ಭೂಮಿ. ಅವನನ್ನು ನೀವು ಕೂಲಿಗೆ ಇಟ್ಕೊಂಡು ಅವನಿಗೆ ಪಡಿ ಕೊಟ್ಟು ಬರೀ ಅವನು ಯಾವಾಗಲೂ ಅವನಿಗೆ ಸಾಲದಲ್ಲಿ ಇರೋ ಥರ ಇಟ್ಕೊಂಡು ಅವನ ಶ್ರಮದಿಂದ ನೀವು ಲಾಭ ಪಡೆದು ನೀವು ಆಳೋದಿದೆಯಲ್ಲ, ಅದು ತಪ್ಪು ಅಂತ ಹೇಳಿದರು. ಆಯಿತಾ? ನೀವು ಹೇಳಿ, ನೀವು ಎಂಥ ಪಂಗಡಕ್ಕಾರು ಸೇರಿರಿ, ನೀವು ಮನುಷ್ಯ ಆಗಿ ನೀವು ಹೇಳಿ, ನೀವು ಅದು ಸರಿನಾ ಇಲ್ವೋ? ಈ ವಾದ ಸರಿನಾ ಇಲ್ವೋ ಹೇಳಿ. ಯಾರು ಕಷ್ಟಪಡ್ತಾರೋ ಅವ್ರಿಗೆ ಸಿಗಬೇಕು ಅಲ್ವಾ? ಯಾರು ಸಾಕಿರ್ತಾರೋ ಅದು ವ್ಯವಸ್ಥೆನೇ ತಪ್ಪು ಅಂತ ಹೇಳ್ತೀವಿ ನಾವು, ಹೌದು ಅಲ್ವಾ? ಅದನ್ನು ನಮಗೆ ಲೆಫ್ಟ್ ಅಂದರೆ ಅದು. ಯಾತಕ್ಕೆ ಈಗ ಲೆಫ್ಟ್ ಅಂತ ಹೇಳ್ಕೊಳಕ್ಕೆ ಭಯ ಅಂದರೆ, ಈಗ ಲೆಫ್ಟನ್ನ ನೋಡಿ, ಅವರು ಮಾತಾಡೋದೇ ಬರೀ ಜಾತಿ ಅಥವಾ ಮತ, ಅಂದರೆ ರಿಲಿಜನ್ನು, ಜಾತಿ ಅಥವಾ ರಿಲಿಜನ್ನು, ಬೇರೆ ಏನು ಮಾತಾಡೋದಿಲ್ಲ ಇವಾಗಿನ ಲೆಫ್ಟು. ಏನು ನಾನು ಹೇಳಿದ್ದನ್ನು ನೀವು ನೋಡಿ, ನಿಮ್ಮ ಓದಲ್ಲಿ, ನಿಮ್ಮ ಜರ್ನಲಿಸಮಲ್ಲಿ, ನಿಮ್ಮ ಸ್ಟೂಡೆಂಟ್ ಲೆವೆಲ್ ನೀವು ನೋಡಿ, ಯು ಆರ್ ಎ ಸ್ಟೂಡೆಂಟ್ ಲೀಡರ್. ಓಕೆ, ನಿಮಗೊಂದು ಆಂಟ್ರಪ್ರಿನ್ಯೂರ್ ಅನಿಸ್ತಿದೆ. ಐ ಮೀನ್ ಐ ಅಂಡರ್ಸ್ಟುಡ್ ಯು. ಓಕೆ, ದಟ್ ಯು ಆರ್ ಎ ಆಂಟ್ರಪ್ರಿನ್ಯೂರ್, ಯು ಆರ್ ಎ ಗೋ ಗೆಟರ್. ನಿಮ್ಮ ಡಿಬೇಟಲ್ಲಿ ಇದೆಲ್ಲ ಬರೋದೇ ಇಲ್ಲ. ಈ ಕಾಲದ ಯುವಕರಲ್ಲಿ ಇದೆಲ್ಲ ಬರೋದೇ ಇಲ್ಲ. ಯಾಕೆಂದರೆ ನಿಮಗೆ ಸಿಗೋ ಲೆಫ್ಟ್ ಏನಂದರೆ, ಇದು ಹಿಂದುತ್ವ
ಇದು ಇಸ್ಲಾಮು ಮೈನಾರಿಟಿ ಈ ಥರದ್ದು ಮಾತ್ರ ಬರೋದು ನಿಮಗೆ. ಆವಾಗೇನಿತ್ತು ನಮಗೆ ಈ ಸಂಘರ್ಷ ಏನಿದ್ರು ವರ್ಗಗಳ ನಡುವೆ ನಡಿಬೇಕಿದು. ಇದು ಕ್ಲಾಸ್ ಸ್ಟ್ರಗಲ್ ಇದು. ಬಿಟ್ವೀನ್ ದ ಮನಿ ಕ್ಯಾಪಿಟಲಿಸ್ಟ್ ಕ್ಲಾಸ್ and the ಶ್ರಮಿಕ ವರ್ಕಿಂಗ್ ಕ್ಲಾಸ್. It has been put as a blanket around ಧರ್ಮಗಳು. ಧರ್ಮ and ಜಾತಿ. You should not forget. ಹೌದು. See, there are 3 categories ಈಗ ಉಳಿದಿರೋವು. ಹಳೇ ಲೆಫ್ಟ್ ಅವ್ರು ಇದ್ದಾರೆ ಕೆಲವರು, ಅವರು ಮೂಲೆ ಗುಂಪಾಗಿರ್ಬೋದು. ಬುದ್ಧಿವಂತರು ಲೆಫ್ಟಷ್ಟು ಬುದ್ಧಿವಂತರು ಯಾರೂ ಇರಲಿಲ್ಲ. ನಾವೆಲ್ಲ ಓದ್ಬೇಕಾದ್ರೆ ಅವರಷ್ಟು ಇನ್ಸ್ಪಿರೇಷನಲ್ ಥಿಂಕರ್ಸ್, ಇಂಟೆಲೆಕ್ಚುಯಲ್ ಕ್ವಾಲಿಟಿ ಅವ್ರ ಕ್ಲಾರಿಟಿ ಅವ್ರಿಗಿದ್ದಿದ್ದು, ಮತ್ತು ಒಂದು ಎಥಿಕಲ್ ಬೇಸಿಸ್ ಏನಿತ್ತೋ ಕೆಲವರಲ್ಲಿ ಅವರಲ್ಲೆಲ್ಲ ನಮಗೆ ತುಂಬ ಇನ್ಸ್ಪಿರೇಷನಲ್ ಆಗಿತ್ತು ಲೆಫ್ಟು. ಈಗಿರೋ ಲೆಫ್ಟಿಸ್ಸು ಆ ಥರ ಬುದ್ಧಿವಂತರು ಇಲ್ಲ, ಆಯಿತಾ. ಎರಡನೇದು, ಅಕಸ್ಮಾತ್ ಆಗಿನ ಅವರು ಕೆಲವರು ಇದ್ದರೂ ಈಗ ಅವರು ಬುದ್ಧಿವಂತರಾಗಿದ್ದರೂ ಕೂಡ ವಿಲಕ್ಷಣ ಆಗಿದೆ, ವಿಕೃತ, ಅವರು ಡಿಸಾನೆಸ್ಟ್ ಲೆಫ್ಟ್ ಆಗಿಬಿಟ್ಟಿದ್ದಾರೆ ಅವರು. ಮೂರನೇ ಥರದವರು ಯಂಗ್ ಲೆಫ್ಟ್. ಈಗ ಲೆಫ್ಟ್ ಲಿಬರಲ್ ಅಂತ ಯಾರು ಯಂಗ್ಸ್ಟರ್ಸ್ ಇದ್ದಾರೋ, ಟೂಲ್ ಕಿಟ್ ಲೆಫ್ಟಿಸ್ ಇದ್ದಾರಲ್ಲ, ಅವಿವೇಕಿಗಳು, ಆಯಿತಾ. ಅವ್ರ ತಲೆಯಲ್ಲಿ ತುಂಬಿರೋದು ಅಜ್ಞಾನ ಅಷ್ಟೇ ಅಲ್ಲ, ಅಜ್ಞಾನ ಆದರೆ ಅಷ್ಟೇ ಅಭಾವದ ಅದು ಅಷ್ಟು ಪ್ರಾಬ್ಲಮ್ ಇಲ್ಲ. ವಿಕೃತ ಜ್ಞಾನ ಅಂದರೆ ಬರೀ ಅವ್ರಿಗೆ ಇವಾಗ ಜಿತ್ನಾ ಆವಾದಿ ಉತ್ನಾ ಹಕ್ ಅಂತ ತಲೆಯಲ್ಲಿ ತುಂಬ, ಅವ್ರಿಗೆ ಏನು ಅದು ಏನು ಅದರ ಪರಿಣಾಮ ಏನು, ಎಷ್ಟು ಕಷ್ಟ ಅದು ಏನು ಗೊತ್ತಿರಲ್ಲ ಅವ್ರಿಗೆ. ಬರೀ ನಾ ಹೇಳ್ತಿರೋದು ಬರೀ ಯಂಗ್ಸ್ಟರ್ಸ್ ಮೇಲೆ ಆರೋಪ ಮಾಡಲ್ಲ, ಯಾಕೆಂದರೆ ಯಂಗ್ಸ್ಟರ್ಸ್ನ ನಾವು ಬ್ಲೇಮ್ ತಗೋಬೇಕು. ಅವ್ರು ಹಂಗಿದ್ರೆ ನಾವು ಅವ್ರಿಗೆ ಹೇಳ್ಕೊಡ್ಬೇಕಾಗಿತ್ತು, ನಮ್ಮ ಜೆನರೇಷನ್. ಆದರೆ ಈಗ ಕೆಲವರು ಸುಮಾರು ನನ್ನ ವಯಸ್ಸುವರೆಗೂ 40, 50, 60 ಇರೋರು ಇರ್ತಾರಲ್ಲ, ಅವರು ಸಡನ್ ವೋಕ್ ಅಂತಾರಲ್ಲ, ಅವ್ರು ಸರಿಗಿದ್ದವ್ರು ಸಡನ್ ಲೆಫ್ಟ್ ಆಗಿದ್ದಾರೆ. ಅಂದರೆ ಈಗ ಯಾವ ಫ್ಯಾಕ್ಟರ್ಸ್ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಸರ್? ಒಂದು ಲ್ಯಾಕ್ ಆಫ್ ನಾಲೆಜ್, ಆ ಬ್ರಿಡ್ಜ್ ಸರಿ ಇಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗಿರೋದು. ಐ ಥಿಂಕ್ ನಿಮ್ಮ ಟೈಮಲ್ಲೇ ನೀವೇ ಹೇಳ್ದಂಗೆ ನಮಗಿದ್ರು ಗುರುಗಳಿದ್ರು, ಅದರ ಆ ಒಡನಾಟ ಹಾಗಿದ್ದರಿಂದ ಅಲ್ಲಿಂದಲೇ ಬಂತು. ಬಟ್ ಇವತ್ತಿನ ಒಡನಾಟ ಅದೇ ಆ ಸಿಸ್ಟಮ್ಮೇ ಮಧ್ಯದಲ್ಲಿ ಹೆಂಗೋ ಆಗ್ಬಿಡಿದ್ಯಾ ಅಂತ.